ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆ್ಯಂಡ್ ಇವತ್ತು ನಮ್ಮ ಮನೆ ದೇವ್ರ ವಾರ ಮೈಲಾರಲಿಂಗೇಶ್ವರದು. ನಮ್ಮ ಮನೇಲಿ ಫುಲ್ಲು ವಾರ ಆಗಲಿದ್ದೇ ಇರುತ್ತೆ. ಯಾವುದಾದ್ರೂ ಒಂದು ದೇವ್ರದ್ದು ಮಾಡ್ತಾಯಿರ್ತೀನಿ. ಆಲ್ಮೋಸ್ಟ್ ಥರ್ಸ್ಡೇ, ಫ್ರೈಡೇ, ಟ್ಯೂಸ್ಡೇ ಆ್ಯಂಡ್ ಸಾಟರ್ಡೇನೂ ವೆಂಕಟರಮಣ ಸ್ವಾಮಿಗೆ ಇದು ಮಾಡ್ತೀವಿ, ಬಟ್ ರಥ ಎಲ್ಲ ಮಾಡೋದಿಲ್ಲ. ಆ್ಯಂಡ್ ನಾನು ಇವತ್ತು ಸಂಡೇ ನಮ್ಮ ಮನೆ ದೇವ್ರ ವಾರ ಇದೆ, ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 4 ಡೇಸಿಂದ ಕ್ಯಾಮ್ರಾನೇ ಓಪನ್ ಮಾಡಿಲ್ಲ. ನಾಟ್ ಇಂಟ್ರೆಸ್ಟೆಡ್ ಅಂತ ಇಂಟ್ರೆಸ್ಟ್ ಇರಲಿಲ್ಲ ನನಗೆ, ಬಿಕಾಸ್ ನಮ್ಮ ಹಸ್ಬೆಂಡು ಮಂತ್ರಾಲಯ ಹೋಗಿದ್ದಾರೆ. ಒಬ್ಬರೇ ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದರಿಂದ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿ ಓಪನ್ ಮಾಡಿದ್ದೀನಿ. ನನ್ನ ಮುದ್ದುಮಾಗೆ ಇವತ್ತೊಂದು ಬರ್ಡೇ ಪಾರ್ಟಿ ಇದೆ. ನಮ್ಮ ಅಲ್ಲಿ ಲಾಸ್ಟ್ ಮನೇಲಿದ್ವಲ್ಲ ಅವ್ರದ್ದು ನೈಬರ್ದು ಬೇಬಿದು, ಅಕ್ಕ ತಮ್ಮದು ಇಬ್ಬರದು ಒಂದೇ ದಿನ ಮಾಡ್ತಿದ್ದಾರೆ. ಸೊ ಇನ್ವೈಟ್ ಮಾಡಿದ್ದಾರೆ, ಅಲ್ಲಿ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಸ್ವಲ್ಪ ಕೆಲಸಗಳು ತುಂಬ ಇದ್ದಾವೆ. ಹೋಗೋಣ. ನನ್ನ ಮಗಳಿಗೆ ಇವಾಗ ಸ್ವಲ್ಪ ಪ್ರಿನ್ಸಸ್ ಥರ ರೆಡಿ ಮಾಡೋಣ, ಫಸ್ಟ್ ಬರ್ಡೇ ಪಾರ್ಟಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು ನಾನು ನನ್ನ ಮಗಳನ್ನ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ, ಇವಾಗ ಚಿಕ್ಕ ಮಗುದಲ್ಲೆಲ್ಲ ಫ್ರಾಕ್ ಎಲ್ಲ ಹಾಕಿದ್ರೆ ಇರಿಟೇಷನ್ ಆಗ್ತಾಯಿದ್ರು. ಇವಾಗ ಪರವಾಗಿಲ್ಲ, ಓಕೆ ಹಾಕ್ಕೊಳ್ತೀನಿ ಅಂತೆಲ್ಲ ಹೇಳ್ತಾರೆ. ಸೊ ಹಾಕೋಣ ಬನ್ನಿ, ಯಾವ ಥರ ಇದೆ ಫ್ರಾಕು ನೋಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ತಂಗಿ ನನ್ನ ಮಗಳಿಗೆ ಫಸ್ಟ್ ಇಯರ್ ಬರ್ಡೇಗೆ ತೊಗೊಂಬಂದು ಕೊಟ್ಟಿದ್ದು. ಅದನ್ನು ಒನ್ ಟೈಮ್ ಸುಮ್ಮನೆ ಹೇಗೆ ಕಾಣುತ್ತೆ ಅಂತ ಹಾಕಿ ಒಂದು 15 ಮಿನಿಟ್ಸ್ ಆದಮೇಲೆ ಬಿಚ್ಚಿಟ್ಬಿಟ್ಟಿದ್ದೆ, ಒಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ. ಈಗ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ ಕಲರ್ ಎಲ್ಲ, ಬಟರ್ಫ್ಲೈಸ್ ಎಲ್ಲ ಇದೆ ಅದರ ಮೇಲೆ. ಬನ್ನಿ ರೆಡಿ ಮಾಡೋಣ, ಹೇಗೆ ಕಾಣಿಸ್ತಾರೆ, ಆಮೇಲೆ ಪೂಜೆ ಮಾಡೋಣ. ಅರೆ ವಾ ಕಂದ, ವಾ ತುಂಬ ಪ್ರಿಟ್ಟಿಯಾಗಿದೆ, ತುಂಬ ಚೆನ್ನಾಗಿದೆ, ಕಾಣಿಸ್ತಿರ್ಬೋದು. ವೆರಿ ನೈಸ್ ನೋಡಿ, ಎಲ್ಲದರಲ್ಲೂ ಬಟರ್ಫ್ಲೈಸ್ ಕಾಣಿಸ್ತಾ ಇದೆ. ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಈ ಒಂದೊಂದು ಫ್ರಾಕಲ್ಲಿ ಹಿಂಗೆ ಅಂದರೆ ಬಂದ್ಬಿಡುತ್ತೆ, ಇದು ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ಟೆಯಲ್ಲೇ ಮಾಡಿರೋದು ಇದನ್ನು ಸಹ. ಒಂದೊಂದು ಬಟರ್ಫ್ಲೈ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಮಗಳಿಗೆ ಬೇರ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಅವ್ರಿಗೆ ಈ ಥರ ಫ್ರಾಕ್ಸ್ ಎಲ್ಲ ನಾನು ಹಾಕಿ ಅಭ್ಯಾಸ ಇಲ್ಲ. ಸೊ ಹೇಳ್ತಾ ಇದ್ದಾರೆ, ಬೇಡ ಅಮ್ಮ ನನಗೆ ಹೆವಿ ಆಗಿದೆ ಅನ್ನೋ ಥರ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಕ್ಕೊಳ್ಬೇಕು ಕಂದ, ಇವಾಗಲಾದರೂ ಹಾಕ್ಕೊಳ್ದೆ, ಇನ್ನು ಯಾವಾಗ ಹಾಕ್ಕೊಳ್ತೀರಾ ಅಂತ ಹೇಳಿ ಸ್ವಲ್ಪ ಜೋರು ಮಾಡಿ ಆಗ್ತಾಯಿದೆ. ಓಕೆ, ಈಗ ಮಗಳನ್ನೆಲ್ಲ ರೆಡಿ ಮಾಡಿ ನಾನು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ, ಭಾನುವಾರ ನಮ್ಮ ಮನೆ ದೇವ್ರ ವಾರ ಅಂತ ಹೇಳಿ ಮಾಡ್ತಾಯಿದ್ದೆ. ನಾನು ತುಂಬ ಜನ ನನಗೆ ಡೈರೆಕ್ಟಾಗಿ ಸಿಕ್ಕಿದಾಗ ಯಾವಾಗಲೂ ಪೂಜೆ, ರಂಗೋಲಿ, ಮನೆಯಲ್ಲೇ ಇರೋ ಲಾಗ್ಸ್ ಹಾಕ್ತೀರಾ ಅಂತ ಹೇಳ್ತಾ ಇರ್ತೀರಾ. ನಾನು ಮನೇಲಿದ್ದಾಗ ಅಷ್ಟೇ ಲಾಗ್ಸ್ ಮಾಡ್ತೀನಿ, ಹೊರಗಡೆ ಹೋದಾಗ ಲಾಗ್ಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಇದನ್ನೇ ತೋರಿಸಿರ್ತೀನಿ ಅಷ್ಟೇ. ನೆಕ್ಸ್ಟ್ ಅಪ್ಕಮಿಂಗ್ ಲಾಗ್ಸಲ್ಲಿ ತೋರಿಸ್ತೀನಿ ನಾನು. ನಾವು ಪೂಜೆ ಎಲ್ಲ ಮಾಡಿದ್ಮೇಲೆ ನನ್ನ ಮಗಳು ಸಹ ಡೈಲಿ ನನ್ನ ಜೊತೆ ಪೂಜೆ ಮಾಡ್ತಾಳೆ. ನಾನು ಹಿಂದೆ ಲಾಗ್ಸಲ್ಲೂ ತೋರಿಸಿದ್ದೀನಿ ಸಹ. ನನ್ನ ಕಂದನ ನೋಡಿ ಎಷ್ಟು ನೀಟಾಗಿ ಎಲ್ಲ ಮಾಡ್ತಾರೆ. ನನ್ನ ಹಸ್ಬೆಂಡ್ಗೆ ತೋರಿಸ್ದೆ ರೆಡಿ ಮಾಡ್ಕೊಂಡಿದ್ದೀವಿ ಅಂತ. ನನ್ನ ಹಸ್ಬೆಂಡ್ಗೆ ನನ್ನ ಮಗಳಂದರೆ ಸ್ವಲ್ಪ ತುಂಬ ಇಷ್ಟ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ, ಸೂಪರ್ ಅಂತೆಲ್ಲ ಹೇಳ್ತಾಯಿದ್ರು. ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಆಮೇಲೆ ಪೂಜೆ ಎಲ್ಲ ನೋಡಿ ಈ ಥರ ಮಾಡ್ಕೊಂಡಿದ್ವಿ. ಆ್ಯಂಡ್ ನನ್ನ ಮಗಳು ನನಗೆ ಸಿಸರಲ್ಲಿ ಹೂವು ಕಟ್ ಮಾಡೋಕ್ಕಂತ ದೇವ್ರ ಮನೇಲಿ ಇಟ್ಕೊಂಡಿದ್ದೆ. ನಾನು ಏರ್ಸ್ ಕಟ್ ಮಾಡಿಬಿಟ್ಟಿದ್ದಾರೆ, ನಾನೇನೋ ಮಾಡ್ತಾಯಿದ್ದಾರೆ ಬಿಡಿ ಅಂದ್ಕೊಂಡಿದ್ದೆ. ಏನಮ್ಮ ಏರ್ಸ್ ಕಟ್ ಮಾಡಿದೆಯಲ್ಲ ಅಂದರೆ, ನಾನು ಅಂತ ನನಗೆ ರಿಟರ್ನ್ ಹೇಳ್ತಾಯಿದ್ರು. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಇವತ್ತು ವೈಟ್ ವೆಜಿಟೇಬಲ್ ರೈಸ್ ಮಾಡ್ಕೊಂಡಿದ್ದೆ. ವೆಜಿಟೇಬಲ್ಸ್ ಎಲ್ಲ ಹಾಕಿ ನಾನು ನನ್ನ ಮಗಳು ಸ್ವಲ್ಪನೇ ತಿನ್ಕೊಂಡು ಬೇಗ ಟೈಮ್ ಬೇರೆ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಕ್ಯಾರೆಟ್ ಅಂದರೆ ಇಷ್ಟ, ಕ್ಯಾರೆಟ್ ಮಾತ್ರ ಎತ್ಕೊಂಡು ತಿಂತಾಯಿದ್ರು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೋಗೋಣಮ್ಮ ಅಂತ ಹೇಳಿದರೆ, ಆಲ್ರೆಡಿ ನಾನು ಕೀ ಲಾಕ್ ಮಾಡೋಷ್ಟಲ್ಲೂ ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಬರ್ಡೇ ಇತ್ತಲ್ಲ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಬಟ್ಟೆನ ತೊಗೊಂಡೋಗಿ ಕೊಟ್ಬಿಡೋಣ ಅಂತ. ನನಗೆ 2 ಇತ್ತು ಮೈಂಡಲ್ಲಿ, ಟಾಯ್ ತೊಗೊಂಡೋಗೋಣವಾ ಬಟ್ಟೆ ತೊಗೊಂಡೋಗೋಣವಾ ಅಂತ ಫುಲ್ ಕನ್ಫ್ಯೂಷನ್ನು. ಟಾಯ್ ತೊಗೊಂಡೋದ್ರು ಇವತ್ತು ಆಡ್ತಾರೆ, ನಾಳೆ ಮರ್ತೋಗ್ತಾರೆ, ಅಟ್ಲೀಸ್ಟ್ ಬಟ್ಟೆ ಆದರೂ ಹಾಕ್ಕೊಳ್ತಾರಲ್ಲ ಸ್ವಲ್ಪ ದಿನ ಅಂತ ನನ್ನ ಮೈಂಡಿಗೆ ಬಂದು ನಾನು ಬಟ್ಟೆನ ತೊಗೊಂಡು ರ್ಯಾಪಿಡೋ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಜಾಲಹಳ್ಳಿ ಕ್ರಾಸ್ಗೆ ಬಂದು ತುಂಬ ಲಾಂಗ್ ಟೈಮ್ ಆಗಿತ್ತು. ನಾವು ಪೂಜೆ ಮಾಡೋ ದೇವ್ರ ಟೆಂಪಲ್ಗೆ ಹೋಗ್ಬೇಕಾದ್ರೆ ಹೋಗಿದ್ವಿ, ಬಟ್ ಇಷ್ಟು ಕ್ರೌಡು ಇದ್ದಿದ್ದು ನೋಡಿಲ್ಲ. ಮತ್ತು ಸಿಗ್ನಲ್ಸು ಆ್ಯಂಡ್ ಇಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಮತ್ತು ಏನಿದು ಟ್ರೈನ್ ಬರುತ್ತೆ ಅಂತ ಅದು ಇದಾಗ್ತದೆ. ಹಾಗೆ ಇದ್ದ ತಕ್ಷಣ ಈ ತಾಶ ಅಂದರೆ ತುಂಬ ಪ್ರೀತಿ ನನ್ನ ಮಗಳಿಗೆ.
ಅವ್ರ ಹತ್ರನೇ ಇದ್ದರು ಎಷ್ಟೊಂದು. ಆ್ಯಂಡ್ ನಾವಿಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದಾಗ ಹಿತಾಶಾನೇ ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನನ್ನ ಕಂದನ್ನ ಕೂರಿಸ್ಕೊಂಡಿದ್ದೆ. ನನ್ನ ಮಗಳು ನಾನ್ ವೆಜ್ ಎಲ್ಲ ತಿಂತಾರೆ, ಬಟ್ ಖಾರ ಎಲ್ಲ ನಾನು ಇನ್ನೂ ಅಭ್ಯಾಸ ಮಾಡಿಸಿಲ್ಲ. ಸ್ವಲ್ಪ ಲೈಟಾಗಿದ್ದರೆ ತಿಂತಾರೆ. ನಾವು ತಿಂತೀವಲ್ಲ ಅಷ್ಟು ಖಾರ ತಿನ್ನೋದಿಲ್ಲ. ಆ್ಯಂಡ್ ಇಲ್ಲಿ ಪ್ರಿಯಾ ಅವರು ನನ್ನ ಪಕ್ಕದ ಮನೇಲಿದ್ದರು, ಅವರೆಲ್ಲ ಇದ್ವಿ. ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನನ್ನ ಮಗಳು ಇನ್ನೂ ಏನೂ ಹಾಕಿಲ್ಲ, ತಿನ್ನೋ ಥರ ಅದರಲ್ಲಿ ಆ್ಯಕ್ಟ್ ಮಾಡಿ ತೋರಿಸ್ತಾಯಿದ್ರು, ತಿಂತಾಯಿದ್ದೀನಿ ನಾನು ಅಂತ ಸ್ಪೂನಲ್ಲಿ. ಬಿಕಾಸ್ ನಾವು ಮನೇಲಿ ಹೇಳ್ತೀವಲ್ಲ, ಅದಕ್ಕೋಸ್ಕರ ಅಲ್ಲಿ ಆ್ಯಕ್ಟ್ ಮಾಡಿ ತೋರಿಸ್ತಾಯಿದ್ರು. ಆ್ಯಂಡ್ ಇಲ್ಲಿ ಫಸ್ಟು ಪಾಯಸ ಸರ್ವ್ ಮಾಡಿದ ತಕ್ಷಣ ನಾನು ಖಾರ ತಿನ್ನಲ್ವತ್ತೆ, ಅದಕ್ಕೆ ಪಾಯಸ ತಿನ್ನಿಸ್ತಿದ್ದೆ. ಒಂದು ಸ್ವಲ್ಪ ತಿಂದರು ಅಷ್ಟೇ, ಒಂದು 2-3 ಸ್ಪೂನ್ಸು. ಆಮೇಲೆ ತಿನ್ನಲೇ ಇಲ್ಲ, ಬೇಡಮ್ಮ ಅಂತ ಚೀಚಿ ತಿಂತೀನಿ ಅಂತ. ಅದು ಬೇರೆ ಖಾರ ಕಬಾಬು, ತಿನ್ನಲೇ ಇಲ್ಲ ಪಾಪ. ಆ್ಯಂಡ್ ನಾನು ನೋಡಿ ತೋರಿಸಿದ್ದೀನಿ, ಬಿರಿಯಾನಿ ಕಬಾಬ್ ಎಲ್ಲ ತುಂಬ ಯಮ್ಮಿಯಾಗಿತ್ತು, ಚೆನ್ನಾಗಿತ್ತು. ಊಟ ಎಲ್ಲ ಮಾಡ್ಕೊಂಡು ಬಂದು ಮನೇಲಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಕೊಡ್ತಿದ್ರು. ನಾನು ನಾನ್ ವೆಜ್ ತಿಂದಮೇಲೆ ಎಲ್ಲಡಿಕೆ ಎಲ್ಲ ಇಟ್ಟಿದ್ರು, ಎಲ್ಲಡಿಕೆ ಎಲ್ಲ ಹಾಕ್ಕೊಂಡು ಫುಲ್ಲು. ಆಮೇಲೆ ಅವ್ರ ಮನೇಲಿ ಓಲ್ ಫ್ಯಾಮಿಲಿನೇ ನಮಗೆ ಸ್ವಲ್ಪ ಕ್ಲೋಸು, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ನನ್ನ ಮಗಳಂತೂ ತುಂಬ ಇಷ್ಟಪಡ್ತಾರೆ ಅಲ್ಲಿರೋರನ್ನೆಲ್ಲ, ಅವರು ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮನೇಲೂ ಮಕ್ಕಳಿದ್ದಾರೆ, ತುಂಬ ಚೆನ್ನಾಗಿದ್ವಿ. 1 ಇಯರ್ ಇದ್ವಿ, ಫುಲ್ ಕ್ಲೋಸ್ ಆಗಿದ್ದರು, ಚೆನ್ನಾಗಿದ್ರು. ಅಲ್ಲಿ ಪ್ರಿಯಾ ಅವರೆಲ್ಲ ಹೋಗೋಣ ಸಿಂಧುವರೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನಾನು ಹಾಗೇ ಎಲ್ಲ ಮುಗಿಸ್ಕೊಂಡು ಬಂದೆ. ನಾನು ಆಫೀಸ್ಗೆ ಹೋಗಿ ಆಫೀಸಿಂದ ಮತ್ತೆ ಈವ್ನಿಂಗು ಮನೆಗೆ ಬರಬೇಕಾದ್ರೆ ನನ್ನ ಮಗಳಿಗೆ ಏನೂ ತಿನ್ನಲಿಲ್ವಲ್ಲ, ಅದಕ್ಕೋಸ್ಕರ ಐಸ್ ಕ್ರೀಮ್ ಕೊಡಿಸ್ಬೇಡ ಅಂತ ಹೇಳಿ ಪಿಸ್ತಾ ಫ್ಲೇವರ್ದು ಕೊಡಿಸ್ತಾಯಿದ್ದೀನಿ. ಇಷ್ಟು ವಯಸ್ಸಿಗೆ ಐಸ್ ಕ್ರೀಮ್ ಎಲ್ಲ ಕೊಡಬಾರ್ದು, ಹಾಗೆ ನಾನು ಎಲ್ಲ ಥರನೂ ಕೊಡ್ತೀನಿ, ಬಟ್ ರೆಗ್ಯುಲರಾಗಿ ಏನೂ ಕೊಡೋದಿಲ್ಲ ಅಷ್ಟೇ. ಬೇಕ್ರಿಗೆ ಹೋದ್ವಿ, ಅಲ್ಲಿ ಯಾಕೆ ಇವರು ವೀಡಿಯೋ ಮಾಡ್ತಿದ್ದಾರೆ ಅಂತ ನೋಡ್ತಾಯಿದ್ರೆ, ಇಲ್ಲ ಯೂಟ್ಯೂಬ್ ಅಂತ ಹೇಳಿದ್ದಕ್ಕೆ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ಹೇಳಿದ್ರು. ನೋಡಿ ಮಾಡ್ತಾಯಿದ್ದಾರೆ. ಫಸ್ಟು ಸರ್ಚ್ ಮಾಡಿದ ತಕ್ಷಣ ನಂದು ಯೂಟ್ಯೂಬ್ ಚಾನಲ್ಲು ನನ್ನದೇ ಬರುತ್ತೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಅವರೆಲ್ಲ ಮಾತಾಡ್ತಿದ್ರು, ನಾವು ನೋಡ್ತೀವಿ ಅಂತೆಲ್ಲ ಹೇಳಿ. ಈವ್ನಿಂಗ್ ಬಂದಮೇಲೆ ಮತ್ತೆ ಸ್ನಾನ ಮಾಡಿಸಿ ನನ್ನ ಮಗಳಿಗೆ ಬಟ್ಟೆ ಎಲ್ಲ ನೆಕ್ಸ್ಟ್ ಚೇಂಜ್ ಮಾಡಿದೆ. ಇವತ್ತು ನನ್ನ ಮಗಳಿಗೆ ಇದು 3ನೇ-4ನೇ ಡ್ರೆಸ್ಸು ಬೆಳಗ್ಗೆ ಎದ್ದಾಗಲಿಂದ. ಏನ್ಮ ದೀಪ ಹಚ್ತೀರಾ ನೀವು? ಅಯ್ಯೋ ಸಾರಿ ಕಂದ, ಬಟ್ಟೆಲಿ ಬಂದುಬಿಟ್ಟಿದ್ಯಾ ಕ್ಲಿಪ್ಪು. ಸರಿ ಕಂದ, ದೀಪ ಹಚ್ಚೋಣ ಬನ್ನಿ ಇಬ್ಬರು ಸೇರಿ. ತುಳಸಿ ಗಿಡಕ್ಕೆ ಜಿಯಾ ಹಾಕಂತೆ, ಬಾಕಂದ ಜಿಯಾ ಕೊಡ್ತೀನಿ. ಚಮ್ಮಿ ಆ್ಯಂಡ್ ನಾನು ತುಳಸಿ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ ಈವ್ನಿಂಗು. ಒಂದು ಈವ್ನಿಂಗ್ ನಾರ್ಮಲಾಗಿ ಹಾಕೋ ಥರ ಹಾಕ್ತಾಯಿದ್ದೀನಿ. ಒಂದು ಲೋಟ ಅದು ಒಂದು ತೊಗೊಂಡು ಹಾಕ್ತೀನಿ. ಇಲ್ಲಿ ನಾರ್ಮಲಾಗಿ ಸ್ವಲ್ಪ ಡೈಲಿ ಹಚ್ಕೊಂಡಂಗೆ ದೀಪ ಹಚ್ಕೊಂಡೆ. ನನ್ನ ಮಗಳು ನಾನು ಹಚ್ತೀನಮ್ಮ ಅಂತ ಹೇಳಿ ಅದು ಧೂಪ ಬರುತ್ತಲ್ಲ, ಅದನ್ನು ಹಚ್ಚಿ ಟ್ರೈ ಆಗುತ್ತೆ. ಸುಮ್ಮನೆ ಇರಬೇಕು, ಆಗಲ್ಲ ಮಗಳೇ ಕೈ ಸುಡುತ್ತೆ, ಈ ಥರ ಹಚ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಇವಾಗಲೇ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಏನೇನು ಮಾಡ್ತೀನಿ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ಥರ ಎಲ್ಲ ದೀಪ ಹಚ್ಕೊಂಡು ಈ ಥರ ನಾನು ನನ್ನ ಮಗಳು ಇಬ್ಬರು ಪೂಜೆ ಮಾಡ್ತಾಯಿದ್ವಿ. ನನ್ನ ಮಗಳು ಎಷ್ಟು ಚೆನ್ನಾಗಿ ನಾನು ಏನೇ ಮಾಡಿದ್ರು ಅಷ್ಟೇ ಎಷ್ಟು ನೀಟಾಗಿ ಪೂಜೆ ಮಾಡೋದಾಗಲಿ ಎಲ್ಲ ಮಾಡ್ತಾರೆ. ನೋಡಿ ಎಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಹೇಳಿದ ಮಾತು ಕೇಳಲ್ಲ. ನಾನು ಈ ಥರ ಮಂಗಳಾರತಿ ತೊಗೊಂಡ್ರೆ ನನ್ನ ಮಗಳೂ ತೊಗೊಳ್ತಾರೆ, ನಾನು ದೇವ್ರಿಗೆ ಮಾಡಿದ್ರೆ ಅವರು ಮಾಡ್ತಾರೆ. ಈ ಥರ ಇದೆಲ್ಲ ಕ್ಯೂಟಾಗಿ ಮೂಮೆಂಟ್ಸ್ ಎಲ್ಲ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಫ್ಯೂಚರಲ್ಲಿ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ನಾನು ತುಳಸಿ ಗಿಡದ ಮುಂದೆ ದೀಪ ಹಚ್ಚಿಡೋಣ ಅಂತ ಹೇಳಿ ತುಪ್ಪದ್ದು ಹಚ್ಚಿ ಅದರಲ್ಲಿ ಇಟ್ಟಿದ್ದೆ. ಅದನ್ನು ನಾನು ಇಡ್ತೀನಿ ಅಮ್ಮ ಅಂತ ಹೇಳಿ ತೊಗೊಂಡ್ಬಂದರು. ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡ್ತಾರೆ. ಅದಾದಮೇಲೆ ಹಸ್ಬೆಂಡ್ ಇರಲಿಲ್ಲ, ನಾನು ನನ್ನ ಮಗಳಿಬ್ಬರೇ ಎಗ್ ರೈಸ್ ಮಾಡಿದ್ದೆ, ವೈಟ್ ಎಗ್ ರೈಸು. ಬಟ್ ಅದಕ್ಕೆ ಏನು ಸ್ಪೈಸಸ್ ಆಗಲಿ ಖಾರ ಆಗಲಿ ಏನೂ ಆಗಿರಲಿಲ್ಲ, ಬಿಕಾಸ್ ನನ್ನ ಮಗಳಿಗೆ ತಿನ್ನಿಸ್ಬೇಕು ಅಂತ ಹೇಳಿ. ಪಪ್ಪ ಬೇಕು, ಪಪ್ಪ ಭಯ ಆಗುತ್ತೆ. ಪಾಚಿ ಮಾಡ್ತೀರಾ? ಪಾಚಿ ಮಾಡಿಸ್ಬೇಡಿ, ಪಪ್ಪಾಜಿ ಬೇಕು.
ಅಪ್ಪಾಜಿ ಬೇಕು. ಅಪ್ಪಾಜಿ ಬೇಕು. ಪಪ್ಪ ಬೇಕು ನನಗೆ. ನೋ, ಐ ವಾಂಟ್ ಪಪ್ಪ. ಅಪ್ಪಾಜಿ ಬೇಕಮ್ಮ. ಅಪ್ಪಾಜಿ ಬೇಕಮ್ಮ ನನಗೆ. ಅಪ್ಪಾಜಿ ಬೇಕಮ್ಮ ನನಗೆ. ಅಪ್ಪಾಜಿ ಬೇಕಮ್ಮ ನನಗೆ. ನಂಗೆ ಅಪ್ಪಾಜಿ ಬೇಕು. ಅಪ್ಪಾಜಿ ಬೇಕು. ಅಪ್ಪಾಜಿ ಬೇಕು, ಕರ್ಸಿ. ಎಲ್ಲೋದ್ರ ಅಪ್ಪಾಜಿ? ಎಲ್ಲಿ? ಅಲ್ಲೋಗಿದ್ದಾರ? ಐ ವಾಂಟ್ ಪಪ್ಪ. ಐ ಆಮ್ ಕ್ರೈಯಿಂಗ್. ಅಪ್ಪಾಜಿ ಬೇಕಮ್ಮ. ಮಮ್ಮಿ ಮನೆಗೆ ಹೋಗ್ತೀನಿ ನಾನು. ಅಪ್ಪಾಜಿ ಬೇಕಮ್ಮ. ಅಪ್ಪಾಜಿ ಬೇಕಮ್ಮ. ಪಪ್ಪ ಬೇಕು. ಪಪ್ಪ ಪಪ್ಪ ಬೇಕು. ಯಾಕೆ? ಕಾಲ್ ಮಾಡಿಕೊಡಿ ನನಗೆ. ಕಾಲ್ ಮಾಡಿಕೊಡ್ತೀರಾ ಪಪ್ಪಗೆ? ಮಾಡಿಕೊಡ್ತೀರಾ? ಚೀಟು ಕೊಡಿ. ಚೀಟು ಕೊಡಿಮ್ಮ. ಚೀಟು ಕೊಡಿಮ್ಮ. ಚೀಟು ಕೊಡಿಮ್ಮ. ನಾನು ಹೋಗ್ತೀನಿ, ನಮ್ಮ ಮಮ್ಮಿ ಮನೆಗೆ ಹೋಗ್ತೀನಿ ನಾನು. ಐ ವಾಂಟ್ ಟು ಗೋ ಮಾಮಿ ಮನೆ, ಅಮ್ಮಮ್ಮ ಮನೆ. ಖುಷಿ. ಥ್ಯಾಂಕ್ ಯು. ಚಾಕು. ಪಪ್ಪ ಎಲ್ಲೋಗಿದ್ದಾರೆ? ಪಪ್ಪ ಎಲ್ಲೋಗಿದ್ದಾರೆ? ಎನಫ್. ಲಕ್ಷ್ಮಿನಮ್ಮ ಇದು. ನನ್ನ ಪ್ರಾಣನಮ್ಮ ನೀನು. ಕಾಣಿಸ್ತು. ನನ್ನ ಪ್ರಾಣನಮ್ಮ ನೀನು. ನನ್ನ ರಾಜಕುಮಾರಿಮ್ಮ ನೀನು. ನನ್ನ ಮುದ್ದಾದ ಮಗಳಮ್ಮ. ಬಸ್ಸು ಸರಿ ಮಾಡ್ತೀಯಾ? ಹೆಂಗ್ ವಿಡಿಯೋ ನೋಡ್ರಿ ತಡಿ. ಯಾಕಂತ ಕೇಳಿ. ಪಪ್ಪ ಬೇಕು. ಪಪ್ಪ ನಂಗೆ ಭಯ ಆಗುತ್ತೆ. ಪಾಚಿ ಮಾಡ್ತೀರಾ? ಪಾಚಿ ಮಾಡಿಸ್ಬೇಡಿ. ನಂಗೆ ಅಪ್ಪಾಜಿ ಬೇಕು. ಅಪ್ಪಾಜಿ ಬೇಕು. ಪಪ್ಪ ಬೇಕು ನನಗೆ.
ಅಪ್ಪಾಜಿ ಬೇಕಮ್ಮ ನನಗೆ, ಅಪ್ಪಾಜಿ ಬೇಕಮ್ಮ ನನಗೆ. ಅಪ್ಪಾಜಿ ಬೇಕಮ್ಮ ನನಗೆ. ನಂಗೆ ಅಪ್ಪಾಜಿ ಬೇಕು. ಅಪ್ಪಾಜಿ ಬೇಕು, ಅಪ್ಪಾಜಿ ಬೇಕು, ಕರ್ಸಿ. ಎಲ್ಲೋದ್ರ ಅಪ್ಪಾಜಿ? ಎಲ್ಲಿ? ಅಲ್ಲೋಗಿದ್ದಾರ? ಐ ವಾಂಟ್ ಪಪ್ಪ, ಐ ಆಮ್ ಕ್ರೈಯಿಂಗ್. ಅಪ್ಪಾಜಿ ಬೇಕಮ್ಮ. ಮಮ್ಮಿ ಮನೆಗೆ ಹೋಗ್ತೀನಿ, ಮಮ್ಮಿ ಮನೆಗೆ ಹೋಗ್ತೀನಿ ನಾನು. ಅಪ್ಪಾಜಿ ಬೇಕಮ್ಮ, ಅಪ್ಪಾಜಿ ಬೇಕಮ್ಮ. ಪಪ್ಪ ಬೇಕು, ಪಪ್ಪ ಪಪ್ಪ ಬೇಕು. ಯಾಕೆ? ಕಾಲ್ ಮಾಡ್ಕೊಡಿ ನನಗೆ, ಕಾಲ್ ಮಾಡ್ಕೊಡ್ತೀರಾ? ಪಪ್ಪಗೆ ಮಾಡ್ಕೊಡ್ತೀರಾ? ಚೀಟಿ ಕೊಡಿ, ಚೀಟಿ ಕೊಡಿಮ್ಮ, ಚೀಟಿ ಕೊಡಿಮ್ಮ, ಚೀಟಿ ಕೊಡಿಮ್ಮ. ನಾನು ಹೋಗ್ತೀನಿ, ನಮ್ಮ ಮಮ್ಮಿ ಮನೆಗೆ ಹೋಗ್ತೀನಿ ನಾನು. ಐ ವಾಂಟ್ ಟು ಗೋ ಮಮ್ಮಿ ಮನೆ, ಅಮ್ಮಮ್ಮ ಮನೆ. ಖುಷಿ. ಥ್ಯಾಂಕ್ ಯು. ಚಾಕು. ಪಪ್ಪ ಎಲ್ಲೋಗಿದ್ದಾರೆ? ಪಪ್ಪ ಎಲ್ಲೋಗಿದ್ದಾರೆ? Enough. ಲಕ್ಷ್ಮೀನಮ್ಮ, ಇದು ನನ್ನ ಪ್ರಾಣನಮ್ಮ, ನನ್ನ ಪ್ರಾಣನಮ್ಮ ನೀನು. ನನ್ನ ರಾಜಕುಮಾರಿ ಮಾ ನೀನು, ನನ್ನ ಮುದ್ದಾದ ಮಗಳಮ್ಮ